ಜಾಗ ನಹವತ್ ಕಾನೆ ಅಂತ ಹೇಳ್ಬೋದು. ಆ ಕಾನೆಯ ಹೊರ ಜಗಲಿಗೆ ಹೋಗಿ ಶ್ರೀಮಾತೆಯರು ನಿಂತ್ಕೊಳ್ತಾರೆ. ಈ ಘಟನೆಯ ಸ್ವಾರಸ್ಯವನ್ನು ನಾವು ಭಾವಿಸಬೇಕು. ನಾವು ಈ ಘಟನೆಯ ಬಗ್ಗೆ ಸ್ವಾಮಿ ಪುರುಷೋತ್ತಮನಲ್ಲಿ ವಿಶ್ಲೇಷಣೆ ಬಿಟ್ಟು ಬರೀತಾರೆ. ಇಲ್ಲಿ ಶ್ರೀಮಾತೆಯವರ ದೈವತ್ವವೆನ್ನುವಂಥದ್ದು ಒಂದು ವಿಶಿಷ್ಟ ರೀತಿಯಲ್ಲಿ ಪ್ರಕಾಶಕ್ಕೆ ಬರುತ್ತಾ ಇದೆ. ಶ್ರೀಮಾತೆಯವರ ದೈವತ್ವ ಅನ್ನುವಂಥದ್ದು ಒಂದು ವಿಶಿಷ್ಟ ರೀತಿಯಲ್ಲಿ ಪ್ರಕಾಶಕ್ಕೆ ಬರುತ್ತಿದೆ. ಯೋಗಿನ್ಮ ಜಗನ್ಮಾತೆಯ ಪೂಜೆಗೆ ಒಣ ಬಿಲ್ವಪತ್ರೆಯನ್ನು ಬಳಸುತ್ತಿದ್ದಳು ಎನ್ನುವುದು ಶ್ರೀಮಾತೆಯವರಿಗೆ ತಮ್ಮ ಧ್ಯಾನ ಕಾಲದಲ್ಲಿ ತಿಳಿಯಿತು. ಆದರೆ ಹೇಗೆ? ಆ ಬಿಲ್ವಪತ್ರ ಎಲ್ಲ ತಮಗೆ ಸಮರ್ಪಣೆ ಆಗುತ್ತಿರುವ ಹಾಗೆಯೇ ಯೋಗಿನ್ಮ ಪೂಜೆ ಮಾಡುತ್ತಿದ್ದುದು ಮೂರ್ತಿ ರೂಪದ ಜಗನ್ಮಾತೆಯನ್ನೇ ಆದರೂ ಅಲ್ಲಿ ಪೂಜೆಯನ್ನು ಸ್ವೀಕರಿಸುತ್ತಿದ್ದವರು ಮಾತ್ರ ಶ್ರೀಮಾತೆಯವರೇ. ಅಂದರೆ ಶ್ರೀಮಾತೆಯವರು ಯಾರು ಅನ್ನೋಂಥ ವಿಷಯ ನಮಗೆ ಭಾಳ ಸ್ಪಷ್ಟವಾಗುತ್ತೆ. ಶ್ರೀಮಾತೆಯವರು ಸಾಕ್ಷಾತ್ ಜಗನ್ಮಾತೆ. ಆಮೇಲೆ ವಿಶೇಷವಾಗಿ ವ್ಯಾಕುಲತೆ ಇರುವ ಆರ್ಥರಾದ ಭಕ್ತರ ಪೂಜೆಯನ್ನು ಯಾವೆಲ್ಲ ರೀತಿಯಲ್ಲಿ ಇದ್ದು ಅದನ್ನು ಸ್ವೀಕರಿಸ್ತಾ ಇದ್ರು ಅಂತ ನಾವು ಗಮನಿಸ್ಬೋದು. ಸಾಮಾನ್ಯವಾಗಿ ನನಗೆ ಎಷ್ಟೋ ಟೈಮಲ್ಲಿ ಅನಿಸ್ತಾ ಇರುತ್ತೆ ಏನಂತಂದರೆ ನಾವೆಲ್ಲೋ ಇರ್ತೀವಿ, ಗುರುಗಳೆಲ್ಲೋ ಇರ್ತಾರೆ ಅಂತ ಹೇಳ್ಬೋದು. ಅಂತ ಇದ್ದಾಗ ಸಾಮಾನ್ಯವಾಗಿ ಗುರುಗಳಿಗೆ ನಾವು ಏನು ಮಾಡ್ತೀವಿ ಅಂತ ಎಲ್ಲವೂ ಗೊತ್ತಾಗುತ್ತೆ. ಎಷ್ಟೋ ಟೈಮಲ್ಲಿ ನನಗೆ ಅದು ಆಶ್ಚರ್ಯ ಆಗ್ತಾ ಇರುತ್ತೆ. ಇಲ್ಲಿ ನಾನೇನು ಅವ್ರಿಗೆ ಹೇಳಿರಲ್ಲ ಅಥವಾ ಇನ್ನೊಬ್ಬರ ಮೂಲಕನೂ ಹೇಳಿರಲ್ಲ, ಆದರೂ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಹೋದಾಗ ಅವ್ನು ಇದು ಮಾಡೋದಿಲ್ಲ ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ನಾನು ಮಾಡಿದ್ರೆ ಇಲ್ಲಿ ಗೊತ್ತಾಯಿತು ಅಂತ. ಆದರೆ ಅವರು ತ್ರಿಕಾಲ ಜ್ಞಾನಿಗಳು, ಮತ್ತು ಎಲ್ಲವೂ ಗೊತ್ತಿರುತ್ತೆ. ಅದಕ್ಕೆ ದಾಸರು ಹೇಳ್ತಾರಲ್ಲ, ಎಲ್ಲ ಬಲ್ಲವ ನೀನು ನನ್ನೊಳಗೆ ಇರಲು. ಭಗವಂತ ನಮ್ಮೊಳಗೆ ಇದ್ದ, ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಸರ್ವಂತರ್ಯಾಮದ ಗುರು ಸದ್ಗುರು ಎಲ್ಲವನ್ನು ತಿಳ್ಕೊಂಡಿರ್ತಾನೆ. ನಾವು ಅವ್ರಿಗೆ ಹೇಳ್ದಿದ್ರು ಅವ್ರಿಗೆಲ್ಲ ಗೊತ್ತಾಗುತ್ತೆ. ನಮ್ಮ ಒಳಗೂ ಹೊರಗು ಎರಡೂ ಭಗವಂತನಿಗೆ ವಿಶೇಷವಾಗಿ ಸದ್ಗುರು. ಯಾಕಂದರೆ ಪ್ರತ್ಯಕ್ಷವಾಗಿ ಕಾಣುವ ಗುರು ಭಗವಂತ ಅಂತಂದರೆ ಗುರು ಅಂತ ನಾವು ಹೇಳ್ಬೋದು. ಹಾಗಾಗಿ ಶ್ರೀಮಾತೆಯವರು ಆ ಯೋಗಿಮಾಳ ಪೂಜೆಯನ್ನು ಸ್ವೀಕರಿಸುವ ಪರಿಯನ್ನು ನಾವು ಗಮನಿಸಬಹುದು. ವ್ಯಕ್ತಿ ಉನ್ನತ